ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ವಾಟ್ಸಾಪ್ ಗುಂಪಿನ ಎಲ್ಲ ಸದಸ್ಯರುಗಳಿಗೂ ಹಾಗೂ ಕನ್ನಡ ತಂತ್ರಾಂಶ ಯೂಟ್ಯೂಬ್ ವಾಹಿನಿಯನ್ನು ಸದಾ ವೀಕ್ಷಿಸಿ ನಮ್ಮನ್ನು ಬೆಂಬಲಿಸುತ್ತಿರುವ ಎಲ್ಲ ವೀಕ್ಷಕರುಗಳಿಗೂ ಅರವಿಂದ್ ಮಾಡುವ ನಮಸ್ಕಾರಗಳು. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕನ್ನಡ ತಂತ್ರಾಂಶ ತಂಡವು ಯಶಸ್ವಿಯಾಗಿ 9 ವರ್ಷಗಳನ್ನು ಮುಗಿಸಿ 10ನೇ ವರ್ಷಕ್ಕೆ ಇದೇ ತಿಂಗಳ ಜುಲೈ 25ನೇ ತಾರೀಕಿನಂದು ಕಾಲಿಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹಲವಾರು ಸ್ಪರ್ಧೆಗಳು ಹಾಗೂ KTPL ಇದೊಂದು ಪ್ರಸಿದ್ಧ ಕ್ರಿಕೆಟ್ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಈ ಎಲ್ಲ ಸ್ಪರ್ಧೆಗಳಿಗೆ ಈಗಾಗಲೇ ನಮ್ಮ ಪ್ರೀತಿಯ ಸದಸ್ಯರುಗಳು ಸಂತೋಷದಿಂದ ತಮಗೆ ಖುಷಿ ಬಂದಷ್ಟು ಧನ ಸಹಾಯವನ್ನು ನೀಡುತ್ತಿದ್ದಾರೆ. ಇದಕ್ಕಾಗಿ ಅವರುಗಳಿಗೆಲ್ಲ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಜನ ನಮಗೆ ದೇಣಿಗೆಯನ್ನು ನೀಡಲು ಬಯಸಿದ್ದರೆ ನೀವುಗಳು ನಾನು ಈಗ ಹೇಳುವ ಸಂಖ್ಯೆಗೆ ನೇರವಾಗಿ ಹಣವನ್ನು ನೀಡಬಹುದು. ದೂರವಾಣಿ ಸಂಖ್ಯೆ 7019723360. ಈ ಒಂದು ಸಂಖ್ಯೆಗೆ ಫೋನ್ಪೇ ಮಾಡುವುದರ ಮೂಲಕ ನೀವು ನೇರವಾಗಿ ಹಣವನ್ನು ನೀಡಬಹುದು, ಅಥವಾ ನಮ್ಮ ಅಡ್ಮಿನ್ ತಂಡದಲ್ಲಿ ಯಾರನ್ನಾದರೂ ಕೂಡ ಸಂಪರ್ಕಿಸಿ ನೀವು ಹಣವನ್ನು ನೀಡಬಹುದು. ಧನ್ಯವಾದಗಳು. ಕನ್ನಡ ತಂತ್ರಾಂಶದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಾತಾಡ್ತಿರೋದು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋಲ್ಲಿ ನಾನು ಒಂದು ಸಂಸ್ಥೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸಂಸ್ಥೆಯಿಂದ ನಮಗೆ ಸಿಗುವಂಥ ಫೆಸಿಲಿಟೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಹಾಸ್ಟೆಲ್ ಫೆಸಿಲಿಟೀಸೋ ಅಥವಾ ಇನ್ಯಾವುದೋ ಕಂಪ್ಯೂಟರ್ ಟ್ರೈನಿಂಗು ಆ ಥರದ್ದಲ್ಲ. ಈ ಒಂದು ಸಂಸ್ಥೆ ಒಂದು ವಿಭಿನ್ನವಾದ ಉದ್ದೇಶನ ಹೊಂದಿಕೊಂಡು ಒಂದು ವಿಭಿನ್ನ ಸರ್ವಿಸಸ್ನ ವಿಷುವಲಿ ಇಂಪೇರ್ಡ್ಗೆ ಹಾಗೂ ಡಿಸೇಬಲ್ಡ್ಗೆ ಬರ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಹೆಸರು ಅಡ್ವೆಂಚರ್ ಬಿಯಾಂಡ್ ಬ್ಯಾರಿಯರ್ಸ್ ಅಂತ. ಅಂದರೆ ಹೆಸರೇ ಹೇಳೋ ಹಾಗೆ ಅಡ್ವೆಂಚರಸ್ ಸ್ಪೋರ್ಟ್ಸ್ ಹಾಗೂ ಅಡ್ವೆಂಚರ್ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಸಂಸ್ಥೆ. ಏನಾಗುತ್ತೆ ಫ್ರೆಂಡ್ಸ್, ನಾವು ಡಿಸೇಬಲ್ಡ್ ಆಗಿರೋದ್ರಿಂದ ನಾವು ಯಾರು ಅಡ್ವೆಂಚರಸ್ ಸ್ಪೋರ್ಟ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಕೆಲವೊಂದು ಉದಾಹರಣೆ ಕೊಡೋದಾದರೆ ಟ್ರೆಕ್ಕಿಂಗ್ ಇರ್ಬೋದು, ಅಥವಾ ಇನ್ನು ಸ್ಕೂಬಾ ಡೈವಿಂಗ್, ಬೇರೆ ಬೇರೆ ರೀತಿಯ ಅಡ್ವೆಂಚರಸ್ ಇರುತ್ತೆ. ಅಂದರೆ ಸ್ವಲ್ಪ ರಿಸ್ಕು ಇರುತ್ತೆ ಅಡ್ವೆಂಚರಸ್ಸಲ್ಲಿ. ಸೊ ಇಂಥ ಸ್ಪೋರ್ಟ್ಸ್ ಬಗ್ಗೆ ನಾವು ಯಾರೂ ಗಮನ ಕೊಡಲ್ಲ, ಮತ್ತು ನಮ್ಮ ಕೈಲೆಲ್ಲ ಅದು ಆಗಲ್ಲ ಅನ್ನೋ ಒಂದು ಭಾವನೆಯಲ್ಲೇ ನಾವು ಬೆಳೆದು ಬಂದಿರ್ತೀವಿ. ಆ ಥರದ ಒಂದು ಭಾವನೆಗಳು, ಆ ಥರದ ಒಂದು ಅಭಿಪ್ರಾಯಗಳನ್ನ ಹೋಗಲಾಡಿಸಲು ಈ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನಾಗಲೇ ಹೆಸರು ಹೇಳಿದಾಗೆ ಈ ಸಂಸ್ಥೆ ಹೆಸರು ಅಡ್ವೆಂಚರ್ ಬಿಯಾಂಡ್ ಬ್ಯಾರಿಯರ್ಸ್ ಫೌಂಡೇಶನ್ ಅಂತ. ಇದನ್ನು ಸ್ಟಾರ್ಟ್ ಮಾಡಿರೋರು ದಿವ್ಯಾಂಶು ಗಣಾತ್ರ ಅಂತ. ಇವರು ಪುಣೆ ಮೂಲದವರು. ಇವರು ಒಂದು 19 ವಯಸ್ಸಲ್ಲಿ ದೃಷ್ಟಿನ ಕಳ್ಕೊತಾರೆ. ಅದಾದ ನಂತರ ಬ್ಲೈಂಡ್ ಆದರೂ ಸಹ ಪೈಲಟ್ ಆಗಿ ದಾಖಲೆಯನ್ನ ಕ್ರಿಯೇಟ್ ಮಾಡ್ತಾರೆ. ಭಾರತದ ಮೊಟ್ಟ ಮೊದಲ ಸೋಲೋ ಪೈಲಟ್ ಬ್ಲೈಂಡ್ ಆಗಿದ್ಕೊಂಡು. ಅದೇ ರೀತಿ ಮೌಂಟ್ ಎವರೆಸ್ಟ್ ಶಿಖರಗಳು, ಈ ಥರದ ಬೇರೆ ಬೇರೆ ಪರ್ವತ ಶ್ರೇಣಿಗಳನ್ನ ಹತ್ತೋದು, ಈ ಥರದ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಇವ್ರು ಏನೇನು ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಾನು ಹೇಳಿದಾಗೆ ಒಳ್ಳೆಯ ತರಬೇತಿ ಕೊಟ್ಟು ಮೌಂಟ್ ಎವರೆಸ್ಟು ಈ ಥರದ ಬೇರೆ ಬೇರೆ ಪರ್ವತಗಳನ್ನ ಹತ್ತುವಂಥ ಒಂದು ತರಬೇತಿ ಕೊಡ್ತಾರೆ. ಹಲವಾರು ವಿಷುವಲಿ ಇಂಪೇರ್ಡ್ಗಳು ಈಗಾಗಲೇ ಹತ್ತಿದ್ದಾರೆ. ಅದೇ ರೀತಿ ನಮ್ಮಲ್ಲೂ ಯಾರಿಗೋ ಏನೋ ಒಂದು ರೀತಿಯ ಆಸೆಗಳಿರ್ಬೋದು, ಅದೆಲ್ಲ ನೆರವೇರುತ್ತಾ, ಅದೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಅದ್ರ ಬಗ್ಗೆ ಅಷ್ಟು ಗಮನನೇ ಹರಿಸಿರಲ್ಲ. ಆದರೆ ಈ ಥರದ ಒಂದಷ್ಟು ಸಂಸ್ಥೆಗಳ ಒಡನಾಟ ಹೊಂದಿಕೊಂಡು ಅದಕ್ಕಾದಂಥ ತರಬೇತಿನ ಪಡ್ಕೊಂಡ್ರೆ ನಾವು ಪರ್ವತ ಹತ್ತೋದಾಗಿರಲಿ, ಇನ್ನೇನೇ ಆಗಿರಲಿ ಮಾಡ್ಬೋದು. ಹಾಗೆ ಟ್ಯಾಂಡಮ್ ಸೈಕ್ಲಿಂಗ್ ಅಂತ ಹೇಳ್ತಾರೆ. ಟ್ಯಾಂಡಮ್ ಸೈಕ್ಲಿಂಗ್ ಅಂದರೆ ವಿಷುವಲಿ ಇಂಪೇರ್ಡ್ ಆಗಿದ್ಕೊಂಡು ಫುಲ್ಲು ನಾವೇ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ, ಅದು ಎಲ್ಲೆಲ್ಲಿ ಏನೇನು ಇದೆ ಅಂತೆಲ್ಲ ಗೊತ್ತಾಗಲ್ಲ. ಸೊ 2 ಸೈಕಲ್ಲು ಅಟ್ಯಾಚ್ ಆಗಿರೋ ರೀತಿಯಲ್ಲಿ ಒಂದು ಟ್ಯಾಂಡಮ್ ಸೈಕಲ್ ಮಾಡಿರ್ತಾರೆ. ಸೈಟೆಡ್ ನಮ್ಮ ಜೊತೆ ಯಾರೋ ಹೆಲ್ಪ್ ಬಂದಿರ್ತಾರೆ, ವಾಲಂಟಿಯರ್ ಅಂತ ಏನು ಹೇಳ್ಬೋದು, ಅವರು ಸೈಕ್ಲಿಂಗ್ ಮಾಡ್ತಾರೆ, ನಾವು ಮಾಡ್ಬೋದು. ಅವರು ಗೈಡೆನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಈ ಥರದ ಸೈಕ್ಲಿಂಗ್ ಮಾಡಿಕೊಂಡು ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ, ಅಥವಾ ತುಂಬಾನೇ ಸೈಕ್ಲಿಂಗ್ ಮಾಡೋಕ್ಕೆ ಕಷ್ಟ ಆಗುವಂಥ ಪ್ರದೇಶಗಳಲ್ಲೆಲ್ಲ ಸೈಕ್ಲಿಂಗ್ ಮಾಡಿದ್ದಾರೆ ಈ ಒಂದು ಟೀಮು. ಈ ಥರ ಯಾರ್ಯಾರು ಆಸಕ್ತರು ಇರ್ತಾರೋ ಅವ್ರಿಗೆಲ್ಲ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಆ ಒಂದು ಸಂಸ್ಥೆ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ಯಾರಿಗಾದರೂ ಈ ಥರದ ಆಸೆಗಳಿರ್ಬೋದು. ನಮ್ಮಲ್ಲಿ ಎಷ್ಟೋ ಜನ ಈ ಒಂದು ವಿಷಯ ಕಡೆ
ತುಂಬಾ ಆಸಕ್ತಿ ಹೊಂದಿರೋರು ನೋಡಿದ್ದೀನಿ. ಆದರೆ ಅದಕ್ಕಾದಂಥ ಸರಿಯಾದ ವೇದಿಕೆಗಳು ಎಷ್ಟೋ ಸತಿ ಸಿಕ್ಕಿರಲ್ಲ. ಸೊ ಹಾಗೆ ಇದಷ್ಟೇ ಅಲ್ಲದೆ ಇವರು ಬೇರೆ ಬೇರೆ ಥರದ ಸ್ಪೋರ್ಟ್ಸ್ನು ಇವರು ಎಂಕರೇಜ್ ಮಾಡ್ತಾರೆ. ಹಾಗೆ ಇವ್ರದ್ದು ಕ್ಯಾಂಪಸ್ಸು ಸಹ ಇದೆ ಪುಣೆಯಲ್ಲಿ. ಈಗ ಮೊದಲಿಗೆ ನಾನು ದಿವ್ಯಾಂಶು ಗಣತ್ರ ಅವರು ಮಾತಾಡಿರೋದನ್ನ ಕ್ವಿಕ್ ಆಗಿ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಅವರ ಒಂದು ವೆಬ್ಸೈಟ್ನ ಪರಿಚಯ ಮಾಡಿಕೊಟ್ಟು ಇನ್ನೊಂದಷ್ಟು ಮಾಹಿತಿ ಕೊಟ್ಟು ಈ ಒಂದು ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಫ್ಲೈಟ್ ಆಫ್ ಡ್ರೀಮ್ಸ್ ಅಂತ ಇವ್ರದ್ದೊಂದು ಟೆಡೆಕ್ಸ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಇವರು ಚೆನ್ನಾಗಿ ಮಾತಾಡಿದ್ದಾರೆ. ಇವರು ಹೇಗೆ ಒಂದು ಈ ಥರದ ಸಾಧನೆಗಳನ್ನ ಹೇಗೆ ಮಾಡಿದ್ರು, ಹಾಗೆ ಅವರ ಸಂಸ್ಥೆ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನೀವು ಸಹ ಕೇಳ್ಬೋದು. ನಾನು ಜಸ್ಟ್ 1 ನಿಮಿಷ ಅಥವಾ 2 ನಿಮಿಷ ಪ್ಲೇ ಮಾಡ್ತೀನಿ. 7 years of asking 3 instructors every single day to help me learn how to fly. Every one of them would just shut their doors on me or say this is not possible, or we'll give you a joyride, but we don't think blind people can fly. And every single day I kept asking 3 people. I only told myself one thing: what's the worst that'll happen? Nothing really. But the best that could happen, of course, besides someone accepting, was that I'll become amazing at taking rejection. And we all like to be good at that, right? It'd be nice to be super good at taking rejections, that nothing can keep you down. And finally, one day I met an instructor by the name of Avi Malik, and he said, why not? If you can think about it, if you can dream it, it should be possible. How many of you believe that that was crazy and suicidal? And then, of course, inspirational. So let me tell you, I took lesser risk than most people take when driving on the roads. Very few people die in aircraft accidents. Millions of people die in road accidents. So what I did was I really took the chicken way out. And when you look at it as inspirational, ask yourself, is it inspirational simply because I'm the only one? Can you imagine a world where blind pilots is a norm? And if blind pilots was a norm, would what I did remain inspirational? ಸ್ನೇಹಿತರೆ, ಈಗ ದಿವ್ಯಾಂಶು ಗಣತ್ರ ಅವರ ಒಂದು ಸ್ಪೀಚ್ನ ನೀವು ಕೇಳಿರ್ಬೋದು. ಅವರು ಹೇಳ್ತಾ ಇದ್ದಾರೆ ಎಷ್ಟೆಲ್ಲ ಅವರು ಕಷ್ಟಗಳನ್ನ ಅನುಭವಿಸ್ಬೇಕಾಗಿತ್ತು ಅವರ ಒಂದು ಕನಸನ್ನ ನೆರವೇರಿಸ್ಕೊಳ್ಳೋಕ್ಕೆ ಅಂತಲ್ಲ. ಇವರ ಉದ್ದೇಶ ಏನಂದರೆ ಅವರು ಒಂದು ಸೋಲೋ ಪೈಲಟ್ ಆಗಿ ಕರೆಸ್ಕೊಳ್ಳೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು. ಇದೇ ರೀತಿ ಹಲವಾರು ಬ್ಲೈಂಡ್ಗಳಿಗೆ ಬೇರೆ ಬೇರೆ ರೀತಿಯ ಕನಸುಗಳಿರುತ್ತೆ, ಅದನ್ನು ನೆರವೇರಿಸಬೇಕು, ಅದು ಅಡ್ವೆಂಚರಸ್ ಸ್ಪೋರ್ಟ್ಸ್ ವಿಷಯದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದಾರೆ. ಈಗ ನಾನು ಅಡ್ವೆಂಚರ್ ಬಿಯಾಂಡ್ ಬ್ಯಾರಿಯರ್ ಇವರ ಒಂದು ವೆಬ್ಸೈಟ್ನ ತೋರಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟ್ ಅಡ್ರೆಸ್ ಹೀಗಿದೆ: abbf.in. Enter. Apps.in. Adventures Beyond Barriers Foundation Strength Lies in Community Google Chrome Karthik. Adventures Beyond Barriers Foundation Strength Lies in Community page has more Adventures Beyond. ನೋಡಿ, ಹೋಮ್ ಪೇಜ್ ಹೇಳ್ತಾ ಇದೆ ಅಡ್ವೆಂಚರ್ ಬಿಯಾಂಡ್ ಬ್ಯಾರಿಯರ್ಸ್ ಫೌಂಡೇಶನ್ ಸ್ಟ್ರೆಂತ್ ಲೈಸ್ ಇನ್ ಕಮ್ಯುನಿಟಿ ಅಂತ ಹೇಳ್ತಾ ಇದೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಯೂಶ್ವಲಿ ವಾಲಂಟಿಯರ್ಸ್ಗಳ ಜೊತೆ ಕೆಲಸ ಮಾಡಿ ವಿಷುವಲಿ ಇಂಪೇರ್ಡ್ಗೆ ಅಥವಾ ಬೇರೆ ಥರದ ಡಿಸೇಬಲ್ಡ್ಗೆ ಬೇಕಾದಂಥ ವಾಲಂಟಿಯರ್ಸ್ನ ಪ್ರೊವೈಡ್ ಮಾಡ್ತಾರೆ. ಈ ಒಂದು ಅಡ್ವೆಂಚರಸ್ ಸ್ಪೋರ್ಟ್ಸ್ನ ನಾವು ಮಾಡಬೇಕಾದ ಸಂದರ್ಭದಲ್ಲಿ. ಹಾಗೆ ಬೆಂಗಳೂರಲ್ಲೂ ಸಹ ಇವರು ವರ್ಷ ಒಂದು ಮುಖ್ಯವಾದ ಇವೆಂಟಲ್ಲಿ ಪಾಲ್ಗೊಳ್ತಾರೆ. TCS 10K ಅಂತ. TCS 10K ಅಂದರೆ ಇದೊಂಥರ ಮ್ಯಾರಥಾನ್ ಇದ್ದ ಹಾಗೆ. TCS ಅವರು ವರ್ಷ ಕಂಡಕ್ಟ್ ಮಾಡ್ತಾ ಬರ್ತಾರೆ. ಇದರಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಮ್ಯಾರಥಾನ್ಗಳಿರುತ್ತೆ. ಒಂದಷ್ಟು ಜನ ಬರೀ 4 ಕಿಲೋಮೀಟ್ರು ರನ್ ಅಥವಾ ವಾಕ್ ಮಾಡ್ತಾರೆ, ಒಂದಷ್ಟು ಜನ 10, ಇನ್ನೂ ಅದಕ್ಕಿಂತ ಜಾಸ್ತಿ ಎಲ್ಲ ಇದೆ. ಸೊ ಇವರು ವಿಷುವಲಿ ಇಂಪೇರ್ಡ್ಗೆ 10 ಕಿಲೋಮೀಟ್ರು ರನ್ನಿಂಗ್ ಈ ಒಂದು ಆಪ್ಷನ್ ಏನಿದೆ TCS 10K ಮ್ಯಾರಥಾನಲ್ಲಿ, ಅದರಲ್ಲಿ ಇವರು 10 ಕಿಲೋಮೀಟರ್ಸ್ ವಿಷುವಲಿ ಇಂಪೇರ್ಡ್ಗೋಸ್ಕರ ಇವರು ಕಂಡಕ್ಟ್ ಮಾಡ್ತಾರೆ ವರ್ಷ. ಸೊ ಅದರಲ್ಲಿ ನಮ್ಮ ಜೊತೆಗೆ ಒಬ್ಬ ಸೈಟೆಡ್ ವಾಲಂಟಿಯರ್ನ ಕೊಡ್ತಾರೆ. ಅವ್ರ ಜೊತೆ ನಮಗೆ ಯಾವ ರೀತಿಯ ವಾಲಂಟಿಯರ್ ಬೇಕೋ ಆ ರೀತಿಯ ವಾಲಂಟಿಯರ್ ಕೊಡ್ತಾರೆ. ನಾವೇನಾದರೂ ರನ್ನಿಂಗಲ್ಲಿ ತುಂಬ ಚೆನ್ನಾಗಿದ್ದರೆ, ನಾವು ಫಾಸ್ಟಾಗಿ ಓಡ್ತೀವಿ ಅಂತ ನಾವೇನಾದರೂ ಅವ್ರಿಗೆ ಮೆನ್ಷನ್ ಮಾಡಿದ್ರೆ ಆಲ್ಮೋಸ್ಟು ನಮ್ಮ ಸಾಮರ್ಥ್ಯಕ್ಕೆ ಇರುವಂಥ ವಾಲಂಟಿಯರ್ನ ಕೊಡ್ತಾರೆ. ನಾವು ಅವ್ರ ಜೊತೆ ಓಡ್ಬೋದು. ಅಥವಾ ನಾನು ಇನ್ನೂ ಈಗೀಗ ಓಡೋದೆಲ್ಲ ಕಲಿತಾ ಇದ್ದೀನಿ, ಮೀಡಿಯಮ್ ಆಗಿ ಓಡ್ತೀನಿ, ಅಥವಾ ನಾನು ಓಡೋಕ್ಕಾಗಲ್ಲ, ನಾನು ವಾಕ್ ರೀತಿಯಲ್ಲಿ ಮಾಡ್ತೀನಿ ಅಂದರೆ ನಮ್ಗೆ ಯಾವ ಥರದ ವಾಲಂಟಿಯರ್ ಬೇಕೋ ಆ ರೀತಿಯ ವಾಲಂಟಿಯರ್ನ ಇವರು ಒದಗಿಸ್ಕೊಡ್ತಾರೆ. ಅದೇ ರೀತಿ ನಾನು ಸಹ ಈ ಒಂದು TCS 10K ಇವರ ಒಂದು ಮ್ಯಾರಥಾನ್ಗೆ ಆಲ್ಮೋಸ್ಟ್ ಒಂದು 2-3 ವರ್ಷ ಹೋಗಿದ್ದೀನಿ. ಸೊ ಹಿಂದಿನ ದಿನವೇ ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡ್ತಾರೆ ಅವರೇ. ಹಿಂದಿನ ದಿನದ ಆಹಾರ, ಡಿನ್ನರ್, ಸ್ನ್ಯಾಕ್ಸು ಎಲ್ಲದನ್ನು ಸೇರಿ ನೆಕ್ಸ್ಟ್ ಡೇ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗೋದು. ಅದಾದಮೇಲೆ 10 ಕಿಲೋಮೀಟರ್ಸ್ ಓಡಿದ್ಮೇಲೆ ಮತ್ತೆ
ಯಾವುದೋ ಒಂದು ಪಾಯಿಂಟಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗುವಂಥ ಎಲ್ಲ ವ್ಯವಸ್ಥೆಗಳು ಮಾಡ್ತಾರೆ. ಹಾಗೆ ನಾನು ಅವ್ರನ್ನ ಕೇಳ್ತಾ ಇದ್ದೆ, ನೀವು ಎಲ್ಲ ಪುಣೆ ಮತ್ತು ಬೇರೆ ಬೇರೆ ನಾರ್ತ್ ಇಂಡಿಯನ್ ಪ್ಲೇಸಸಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಸೌತ್ ಇಂಡಿಯಲ್ಲಿ ಏನೋ ನೀವು ಕಾರ್ಯಕ್ರಮಗಳು ಅಷ್ಟು ಮಾಡಲ್ವಾ ಈ ಒಂದು TCS ಬಿಟ್ಟು ಅಂತ. ಸೊ ಹಾಗೆ ಹೇಳ್ತಾಯಿದ್ರು, ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ, ನಿಮ್ಮಲ್ಲೂ ಏನಾದರೂ ಒಂದು ಗ್ರೂಪ್ ಏನಾದರೂ ಇತ್ತಂದರೆ ಈ ಒಂದು ಗ್ರೂಪ್ ಮಾಡಿಕೊಂಡು ನಮ್ಮನ್ನು ಕರೀರಿ, ನಿಮಗೆ ಸೈಕ್ಲಿಂಗ್ ಆಗಲಿ, ಟ್ರೆಕ್ಕಿಂಗ್ ಆಗಲಿ, ಬೇರೆ ಬೇರೆ ರೀತಿಯ ನಿಮ್ಗೆ ಯಾವ ಥರದ ಅಡ್ವೆಂಚರಸ್ ಸ್ಪೋರ್ಟ್ಸು ನಿಮಗೆ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಅವರ ನಂಬರು ಸಹ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ನೀವೇನಾದರೂ ಒಂದು ಗ್ರೂಪ್ ಇದ್ದರೆ ಅಥವಾ ಇಂಡಿವಿಜುವಲ್ ಇದ್ದರೆ ಕೆಲವೊಂದು ಬಾರಿ ಆಗದೇ ಇರ್ಬೋದೇನೋ, ಯಾಕಂದರೆ ಒಬ್ರಿಗೋ ಇಬ್ರಿಗೋ ಅವರು ಬೆಂಗಳೂರಿಗೆ ಬಂದು ಕಂಡಕ್ಟ್ ಮಾಡೋಕ್ಕಾಗಲ್ಲ. ನಿಮ್ದೇನಾದರೂ ಗ್ರೂಪ್ ಇದ್ದರೆ ನಿಮಗೇನಾದರೂ ಬೇಕಾದಂಥ ಸ್ಪೋರ್ಟ್ಸ್ಗಳ ವ್ಯವಸ್ಥೆ ಮಾಡಿಕೊಡ್ತಾರೆ ಬೆಂಗಳೂರಲ್ಲಿ ಅಥವಾ ಬೇರೆ ಬೇರೆ ಸೌತ್ ಇಂಡಿಯನ್ ಇದರಲ್ಲಿ. ಅಥವಾ ನೀವೇ ಅವರ ಒಂದು ಪ್ಲೇಸ್ಗೆ ಹೋಗೋದಾದ್ರೂ ಅದಕ್ಕಾದಂಥ ವ್ಯವಸ್ಥೆಗಳು ಎಲ್ಲ ಮಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ. ನಾನು ಕೇಳಿದ್ದೆ ಇದಕ್ಕೆಲ್ಲ ಏನು ನೀವು ಚಾರ್ಜ್ ಮಾಡ್ತೀರಾ ಅಂತ. ಯಾವುದಕ್ಕೂ ನಾವು ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಸೊ ನೀವು ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರ ವೆಬ್ಸೈಟಿಗೆ ನಾವು ಬಂದಿದ್ದೀವಿ. ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳಿದೆ. ಇಲ್ಲಿ ಏನಂದರೆ ವೆಬ್ಸೈಟು ತುಂಬಾ ಅಪ್ಡೇಟ್ ಮಾಡಿಲ್ಲ. ಇವರ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮು ತುಂಬ ಆ್ಯಕ್ಟಿವ್ ಇದೆ. ಸೊ ವೆಬ್ಸೈಟಲ್ಲಿ ನಾನು ಕೆಲವೊಂದು ಆಪ್ಷನ್ಸ್ನ ತೋರಿಸ್ಕೊಟ್ಟು ಈ ಒಂದು ಟ್ಯುಟೋರಿಯಲ್ನ ಮುಗಿಸ್ತೀನಿ. Adventures beyond their link times. Land. Visited link home. Land. Link vision and mission. Land. Link founder story. ಇಲ್ಲೆಲ್ಲ ನೋಡಿ ಸ್ನೇಹಿತರೆ, ವಿಷನ್ ಆ್ಯಂಡ್ ಮಿಷನ್ ಫೌಂಡರ್ ಸ್ಟೋರಿ ಎಲ್ಲ ಇದೆ. ಸೊ ಹೆಸರೇ ಹೇಳೋ ಹಾಗೆ ವಿಷನ್ ಆ್ಯಂಡ್ ಮಿಷನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಸಂಸ್ಥೆಯ ದೇವೋದ್ದೇಶಗಳು ಎಲ್ಲ ನಾವು ನೋಡ್ಬೋದು. ಹಾಗೆ ಫೌಂಡರ್ ಸ್ಟೋರಿ ನಾನು ಈಗಾಗಲೇ ಹೇಳಿದಾಗೆ ದಿವ್ಯಾಂಶು ಕಣತ್ರ ಒಬ್ಬ ಅಂಧ ವ್ಯಕ್ತಿಯಾಗಿ ಹೇಗೆ ಸೋಲೋ ಪೈಲಟ್ ಆದರು, ಹಾಗೆ ಬೇರೆ ಬೇರೆ ರೀತಿಯ ಸಾಧನೆಗಳನ್ನ ಹೇಗೆ ಮಾಡಿದ್ರು ಅಂತ ಇರ್ಬೋದು ಇದರಲ್ಲೆಲ್ಲ. ಮತ್ತು ಇನ್ಯಾರಾದರೆ ಬೇರೆ ಫೌಂಡರ್ಸ್ ಇದ್ದರೆ ಅವ್ರ ಬಗ್ಗೆನೂ ಮಾಹಿತಿ ಇರುತ್ತೆ. Land. Link governing board. Land. Link advisors. Land. Link ABBF team. Land. Link our partners. ABBF ಟೀಮ್, ಅವ್ರ ಪಾರ್ಟ್ನರ್ಸ್, ಇವ್ರ ಜೊತೆ ಯಾರ್ಯಾರು ಟೈಪ್ ಆಗಿದ್ರೆ ಎಲ್ಲ ತೋರಿಸ್ತಾರೆ ಇಲ್ಲಿ. Land. Link evangelist. Land. Link compliances. Land. Visited link FAQ. Land. Link what we do. Land. Link get involved. ವಾಟ್ ವಿ ಡೂ, ಇವ್ರು ಏನೇನು ಮಾಡ್ತಾರೆ ಎಲ್ಲ ಇಲ್ಲಿ ಹಾಕಿರ್ತಾರೆ. ಗೆಟ್ ಇನ್ವಾಲ್ವ್ಡ್. Land. Visited link upcoming events. ನೆಕ್ಸ್ಟ್ ಯಾವ್ಯಾವ ಇವೆಂಟ್ಸ್ ಇದೆ ಅಂತ ಈ ಒಂದು ಲಿಂಕಲ್ಲಿ ಇರಬೇಕು. ಬಟ್ ನಾನು ನೋಡಿದಾಗೆ ಇವರು ಇದನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. Link past events. ಮುಂಚೆ ಯಾವ ಇವೆಂಟ್ಸ್ ಮಾಡಿದ್ದಾರೆ ಅಂತ. Land. Visited link projects. Land. Visited link ABBF blog. Land. Link news and media. ಬ್ಲಾಗು, ನ್ಯೂಸ್, ಇವ್ರದ್ದು ಸುಮಾರು ನ್ಯೂಸ್ ಪೇಪರಲ್ಲಿ ಸುಮಾರು ಆರ್ಟಿಕಲ್ಸ್ ಬಂದಿದ್ದಾವೆ. Land. Visited link contact. ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ. ನೀವು ಈ ಒಂದು ವೆಬ್ಸೈಟಲ್ಲಿ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. Land. Link login. ನಾನು ಹೇಳಿದಾಗೆ ಇವರ ಅಡ್ರೆಸ್ಸು ಪುಣೆಯಲ್ಲಿದೆ. ನೀವು ಇಮೇಲು ಅಥವಾ ಫೋನ್ ಮಾಡ್ಬೋದು. Land. Visited link graphic adventures beyond list of about. Link what link get involved. Link donate events. Visited link projects. ಡೊನೇಟ್ ಮಾಡೋಕ್ಕೆ ಇನ್ನೆಲ್ಲ ಥರದ ಫೀಚರ್ಸ್ಗಳು ಇದ್ದಾವೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಅಡ್ವೆಂಚರ್ ಬಿಯಾಂಡ್ ಬ್ಯಾರಿಯರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ ಬಗ್ಗೆ ಮಾಹಿತಿ. ಮತ್ತು ನಾನು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ವಿಡಿಯೋ ನಮಗೆ ಅಡ್ವೆಂಚರ್ ಬಿಯಾಂಡ್ ಬ್ಯಾರಿಯರ್ಸ್ ಅವರು ನೀವು ಪ್ರಮೋಟ್ ಮಾಡಿ ಅಂತ ಕೊಟ್ಟಿರೋಂಥ ವಿಡಿಯೋ ಅಲ್ಲ. ನಾನು ಅವರ ಒಂದು ಇವೆಂಟ್ಸ್ಗಳಲ್ಲಿ ಭಾಗವಹಿಸಿದ್ದೀನಿ ಮತ್ತು ಅವ್ರನ್ನ ಮಾತಾಡಿಸಿದ್ದೀನಿ. ಬಿಟ್ಟರೆ ನನಗೂ ಅಥವಾ ಕನ್ನಡ ತಂತ್ರಾಂಶಕ್ಕೂ ಅವ್ರಿಗೂ ದೊಡ್ಡ ಪರಿಚಯ ಅಲ್ಲ, ಏನೂ ಇಲ್ಲ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಅವರು ನಮಗೆ ಪ್ರಮೋಟ್ ಮಾಡಿ ಅಂತಲೂ ಸಹ ಹೇಳಿ ವಿಡಿಯೋ ಮಾಡಿಸಿಲ್ಲ, ಅಥವಾ ಇದಕ್ಕಾಗಿ ನಾವೇನು ಬೇರೆ ರೀತಿಯ ಆರ್ಥಿಕ ನೆರವು ಪಡ್ಕೊಳ್ಳೋದು ಆ ಥರದ್ದು ಯಾವುದೂ ಸಹ ಮಾಡಿಲ್ಲ. ಯಾವುದೋ ಒಂದು ವಿಭಿನ್ನವಾದ ಕೆಲಸ ಮಾಡ್ತಾ ಇದ್ದಾರೆ ಸಂಸ್ಥೆ ಅಂತ ನಮಗೆ ಅನಿಸಿರೋದ್ರಿಂದ ಈ ಒಂದು ಸಣ್ಣ ಟ್ಯುಟೋರಿಯಲ್ನ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ನಿಮ್ಮಲ್ಲಿ ಯಾರಾದರೂ ಈ ಒಂದು ವಿಷಯಗಳಲ್ಲಿ ಆಸಕ್ತಿ ಇದ್ದಲ್ಲಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.